ಜಾತಿ ಗಣತಿ ಮಾಡೋದೇ ತಪ್ಪು. ಜನಗಳನ್ನೆಲ್ಲ ಹೊಡೆದ್ಬಿಟ್ಟು ಆಳೋದು, ಜನಗಳನ್ನೆಲ್ಲ ಹೊಡೆದು ಆಳೋದು ಮಾಡೋದು ಅದೇ ತಪ್ಪು. ಅದರಲ್ಲಿ ಇದು ಸರಿಯಾಗಿ ಸೆನ್ಸಸ್ಸೇ ಮಾಡಿಲ್ಲ. ಎಲ್ಲರ ಮನೆಗಳಿಗೆ ಹೋಗಿ ಯಾರ್ಯಾರು ಎಷ್ಟೆಷ್ಟು ಜನ ಇದೆ ಸೆನ್ಸಸ್ಸು ಮಾಡಿಲ್ಲ. ಸುಮ್ಮನೆ ಮಾಡ್ತೀವಿ ಅಂತ ಶುರು ಮಾಡಿದ್ದಾರೆ. ಬೋಗಸೋದು, ಸೆನ್ಸಸ್ ಮಾಡೋದೇ ಬೋಗಸೋದು. ಸರಿಯಾಗಿ ಸೆನ್ಸಸ್ ಮಾಡಬೇಕು. ಜಾತಿ ಗಣತಿ ಧರ್ಮದ ಮೇಲೆ ಮಾಡಬಾರ್ದು. ಹಿಂದೂ ಧರ್ಮದಲ್ಲಿ ಮಾತ್ರ ರಿಸರ್ವೇಷನ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ನಲ್ಲಿ. ಇವರು ಮುಸ್ಲಿಮ್ಸ್ ಎಲ್ಲ ತಂದು ಸೇರಿಸ್ತಾ ಇದ್ದಾರೆ. ಮುಸ್ಲಿಮ್ಸ್ ಯಾಕೆ ಸೇರಿಸ್ಬೇಕು? ಜಾತಿ ಗಣತಿ ಹಿಂದುಳಿದು ನಮ್ಮವ್ರು ಮಾತ್ರ ಕೊಡಬೇಕು. ಅದು ಬಿಟ್ಬಿಟ್ಟು ಇದು ಮಾಡ್ತಾಯಿರೋ ತಪ್ಪು. ಇದು ಸರ್ಕಾರದವರು ಮಾಡಬಾರ್ದು. ಹೊಸದಾಗಿ ಸೆನ್ಸಸ್ ಮಾಡಿಬಿಟ್ಟು ಸರಿಯಾಗಿ ಅಲೋಕೇಶನ್ ಮಾಡಿ ಆವಾಗ ಒಪ್ಕೋಬೋದು. ಅದನ್ನು ಮಾಡೋದು ತಪ್ಪು. ಅದು ಮಾಡೋದು ತಪ್ಪು. ಯಾತಕ್ಕೆ ಮಾಡಬೇಕು? ಜಾತಿ ಗಣತಿ ಮಾಡಿ ಜನಗಳನ್ನ ಹೊಡೆಯೋದು, ಮನಸ್ಸು ಹೊಡೆಯೋದು, ಡಿವೈಡೆಡ್ ರೂಲ್ ಪಾಲಿಸಿ ಅದು ಮಾಡೋದು ಬೇಡ ಅಂತ ನನ್ನ ಅನಿಸೋದು. ಜಾತಿ ಗಣತಿ ಮಾಡೋದೇ ತಪ್ಪು. ರಾಜ್ಯ ಸರ್ಕಾರದ ಆರ್ಥಿಕ ಸಮೀಕ್ಷೆ ಅಂತ ಕರೀತಾರೆ. ಆರ್ಥಿಕ ಸಮೀಕ್ಷೆ ಪ್ರಶ್ನೆ ಬರೋದಿಲ್ಲ. ಎಲ್ಲ ಜಾತಿಲೂ ಬಡವರಿದ್ದಾರೆ. ಬಡವರಿಲ್ಲದಿರೋ ಜಾತಿ ಯಾವುದಿದೆ? ಎಲ್ಲ ಜಾತಿಲೂ ಬಡವರಿದ್ದಾರೆ. ಬಡವರಿದ್ದಾಗ ಎಲ್ಲರಿಗೂ ರಿಸರ್ವೇಷನ್ ಕೊಡಬೇಕಲ್ವಾ? ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಶೆಡ್ಯೂಲ್ ಕಾಸ್ಟಲ್ಲಿ ಬಡವರಿಲ್ವಾ? ಕೊಡು. ಎಲ್ಲರಿಗೂ ರಿಸರ್ವೇಷನ್ ಯಾಕೆ ಕೊಡಬೇಕು? ಎಲ್ಲರಿಗೂ ಏನು ಆರಾಮಾಗಿ ಈ ಬಡತನದಲ್ಲಿರೋ ರಿಸರ್ವೇಷನ್ ಕೊಡಿ. ಯಾತಕ್ಕೂ ಬೇರೆಯವ್ರಿಗೆಲ್ಲ ಯಾಕೆ ಕೊಡ್ತೀರಾ? ಸಾಹುಕಾರರಿಗೆ ಯಾಕೆ ಕೊಡ್ತೀರಾ? ಈ ಜಾತಿ ಆ ಜಾತಿ ಹಾಂ ಹೇಳ್ತಾ ಇದ್ದಾರೆ. ತಪ್ಪದು. ಹೇಳ್ತಾ ಇರೋದು ಸುಳ್ಳದು. ಅದು ಮಾಡ್ತಾ ಇರೋದು ಹೇಳ್ತಾ ಇರೋದು ಸುಳ್ಳದು. ಸಮವಾಗಿ ಎಲ್ಲಿ ಮಾಡ್ತಾಯಿದ್ದಾರೆ? ಮನೆ ನೋಡಿ, ಸಾಬರಿಗೆಲ್ಲ 18 ಡಿಸ್ಟ್ರಿಕ್ಟು 31 ಡಿಸ್ಟ್ರಿಕ್ಟು 31 ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ ಸಾಬರಿಗೆ ಅಂತೇಳಿ. ಅವರು ಇದು ಫುಲ್ಲಿ ಎಕ್ವಿಪ್ಡ್ ಆ್ಯಂಬುಲೆನ್ಸ್ ಅಂತೆ. ಆ ಆ್ಯಂಬುಲೆನ್ಸ್ ಗೌರ್ಮೆಂಟಿಂದ ಕೊಟ್ಟ ಮೇಲೆ ಎಲ್ಲರಿಗೂ ಯಾಕೆ ಉಪಯೋಗಕ್ಕೆ ಬಿಡಬಾರ್ದು? ಸಾಹೇಬರಿಗೆ ಅಂತ ಮುಸ್ಲಿಮ್ಸ್ಗಂತ ಯಾಕೆ ಬಿಡಬೇಕು? ತಪ್ಪದು ಆ ಥರ ಮಾಡೋದು. ಎಲ್ಲರನ್ನೂ ಸಮಾಗಿ ನೋಡಿ. ಬಾಯಲ್ಲಿ ಸಮಾಗಿ ನೋಡ್ತೀವಿ ಅಂತ ಹೇಳೋದು, ಕೆಲವರು ಮಾತ್ರ ಪಾರ್ಶಿಯಾಲಿಟಿ ಮಾಡೋದು ತಪ್ಪದು ಅಂತ ನಾನು ಹೇಳ್ತೀನಿ. ಮುಸ್ಲಿಂ ಜನಸಂಖ್ಯೆಯನ್ನು ನಂಬರ್ 1 ಜಾತಿ ಅಂತ ರಾಜ್ಯದಲ್ಲಿ ಬಿಂಬಿಸೋದು ಹಾಕೋದೇ ಬೇಡ. ಅದರಲ್ಲಿ ತಪ್ಪದು. ಮುಸ್ಲಿಂ ಸಮುದಾಯ ಸೇರಿಸೋದೇ ತಪ್ಪು. ಬರೀ ಹಿಂದೂ ಧರ್ಮದಲ್ಲಿ ಏನು ಬೇಕು ಅದು. ಮುಸ್ಲಿಮ್ಗೆ ಸಪ್ರೇಟ್ ಇದೆಯಲ್ಲ, ಅವ್ರಿಗೆಲ್ಲ ಸಪ್ರೇಟ್ ಮಾಡ್ತಾಯಿದ್ರೆ ಮಾಡಿಕೊಳ್ಳಿ, ಅದು ಅಷ್ಟೇ. ಇವ್ರಿಗೆಲ್ಲ ಯಾಕೆ ಕೊಡಬೇಕು? ಮುಸ್ಲಿಂ ಕಮ್ಯುನಿಟಿ ಸೇರಿಸ್ತಾ ಇದ್ದಾರೆ ಅಷ್ಟೇ. ತಪ್ಪದು ಸೇರಿಸ್ತಾ ಇರೋದು. ಮುಸ್ಲಿಮ್ಸನ್ನು ಸೇರಿಸಬಾರ್ದು. ಇರೋದ್ರಲ್ಲಿ ಅಲಾಟ್ ಮಾಡಿ. 51% ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ. 51% ಮೇಲೆ ರಿಸರ್ವೇಷನ್ ಮಾಡಬಾರ್ದು ಅಂತ. ಇವರು 80% ಮಾಡ್ತೀವಿ, 75% ಮಾಡ್ತೀವಿ ಅಂದರೆ ತಪ್ಪದು. ಜನಸಂಖ್ಯೆ ಜಾಸ್ತಿ ಇದೆಯಲ್ಲ ಸರ್. ಜನಸಂಖ್ಯೆ ಪರ್ಸೆಂಟೇಜ್ ತಾನೇ ಹೇಳಿರೋದು. 51%ಗಿಂತ ಜಾಸ್ತಿ ರಿಸರ್ವೇಷನ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇವರು 80% ಮಾಡ್ತೀವಿ ಅಂದರೆ ಇವ್ರು ಕಣ್ಣೊರೆಸೋದು ಅಷ್ಟೇ. ಇವಾಗ ಸುಪ್ರೀಂ ಕೋರ್ಟ್ ಹೋದರೆ 51% ಜಾಸ್ತಿ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಏನಂದರೆ ಇವಾಗ ಹಾಂ ಜನಸಂಖ್ಯೆ ಜಾಸ್ತಿ ಇದೆಯಲ್ಲ ಅವ್ರಿಗೆ, ಹಾಂ ಅದ್ರ ಪ್ರಕಾರ ಕೊಡ್ತೀವಿ. ಜನಸಂಖ್ಯೆ 51% ಕೊಡಿ. ಅದು ಮತದ ಮೇಲಲ್ಲ, ಧರ್ಮದ ಮೇಲಲ್ಲ. ಹಿಂದುಳಿದವ್ರ ಪೈಕಿ ಹಿಂದೂಗಳು ಅದರಲ್ಲಿ ಸಬ್ ಕ್ಯಾಸ್ಟು. ಮುಸ್ಲಿಮ್ಸ್ ಸಪ್ರೇಟ್ ಸಬ್ ಕ್ಯಾಸ್ಟ್ ಇದೆಯಲ್ಲ, ಅದು ಮೈನಾರಿಟಿ ವೆಲ್ಫೇರ್ ಕಮಿಷನ್ ಇದೆ, ಅಲ್ಲಿ ಮಾಡ್ಕೊಳ್ಳಿ. ಅವರು ಇಲ್ಲೇ ಕೊಡಬೇಕಲ್ವಾ? ಇಲ್ಲಿ ಸೇರಿಸಬಾರ್ದು. ಇಲ್ಲಿ ತಪ್ಪು ಸೇರಿಸೋದು ಖಂಡಿತ ಮಾಡಬಾರ್ದು. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯನ ಹೋಲಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬೇಕಾದಷ್ಟು ಮಾಡಿದ್ದಾರೆ ಇದುವರೆಗೂ. ಮದುವೆ ಕೊಡ್ತೀವಿ ಅಂತಂತಾರೆ, ಓದೋದಕ್ಕೆ ಕೊಡ್ತೀವಿ ಅಂತಂತಾರೆ, ಆಸ್ಪತ್ರೆಗೆ ಕೊಡ್ತೀವಿ ಅಂತಂತಾರೆ, ಪಾರ್ಕಲ್ಲಿ ಕೊಡ್ತೀವಿ ಅಂತಂತಾರೆ. ಅದು ಮಾಡಿಬಿಡ್ತಾರೆ ಸ್ವಲ್ಪ ದಿವಸಕ್ಕೆ. ಪಾರ್ಕಿಗೆ ಎಂಟ್ರೆನ್ಸು ಮುಸ್ಲಿಮ್ಸ್ಗೆಲ್ಲ ಇಲ್ಲ, ಅದು ಫ್ರೀಯಾಗಿ ಕೊಡ್ತೀವಿ ಅಂತಾರೆ. ಎಲ್ಲ ತಪ್ಪು. ಪಾರ್ಶಿಯಾಲಿಟಿ ಮಾಡಬಾರ್ದು. ಜಾತಿ ಗಣತಿ ಪರವಾಗಿದ್ದೀರಾ ವಿರೋಧವಾಗಿದ್ದೀರಾ? ಖಂಡಿತ ವಿರೋಧ. ಜಾತಿ ಗಣತಿಗೆ ವಿರೋಧ. ಧನ್ಯವಾದ. ನ್ಯಾಯವಾಗಿ ಮಾಡಬಾರ್ದು. ಮಾಡಿದ್ರು 51% ಒಳಗೆ ಮೇಂಟೈನ್ ಮಾಡಬೇಕು. ಆವಾಗ ಸುಪ್ರೀಂ ಕೋರ್ಟಿಂದ ಇವಾಗ ಮಾಡ್ತಾರಲ್ಲ, ಕಣ್ಣೊರೆಸೋ ತಂತ್ರ ಇದು. 80% ಕೊಡ್ತೀವಿ ಅಂತಂತಾರೆ, ಅಲ್ಲಿ ಸುಪ್ರೀಂ ಕೋರ್ಟ್ನ ಹೊಡೆದಾಕ್ತಾರೆ. 55% ಮಾಡಿದಂತಾರೆ, ವಾಪಸ್ ಬರುತ್ತೆ. ಅಷ್ಟೊತ್ತಿಗೆ ಇವ್ರು ಹೋಗಿಬಿಟ್ಟಿರ್ತಾರೆ ಕಾಂಗ್ರೆಸ್ನವರು. ಇನ್ಯಾರೇ ಬರ್ತಾರೆ, ಮತ್ತು ಇದೇ ತಾಪಂದರೆ ಶುರು ಆಗುತ್ತೆ. ಧನ್ಯವಾದ. ಥ್ಯಾಂಕ್ ಯು.